ಬಂಧುಗಳೇ ಮತ್ತು ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಆರ್ಥಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಮಹರ್ಷಿ ವಾಲ್ಮೀಕಿ ಅವರ ಮೂಲ ಹೆಸರು ಬಂದ್ಬಿಟ್ಟು ರತ್ನಾಕರ ಅಂತ ಇರುತ್ತೆ. ಅವರ ರತ್ನಾಕರದಿಂದ ವಾಲ್ಮೀಕಿ ಯಾವ ರೀತಿ ಆದ್ರೆ ಅಂತ ಹೇಳ್ಬಿಟ್ಟು ನಮ್ಮ ಅತಿಥಿ ಉಪನ್ಯಾಸಕರು ಬಹಳ ವಿಸ್ತಾರವಾಗಿ ತಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಸೊ ನಾನು ನಿಮ್ಗೆ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ಈ ಮಹರ್ಷಿ ವಾಲ್ಮೀಕಿ ಅವರಿಂದ ಮತ್ತು ರಾಮಾಯಣದಿಂದ ಇಂದಿನ ಪ್ರಸ್ತುತ ಜೀವನದಲ್ಲಿ ನಾವು ಏನ್ ಕಲಿಬಹುದು ಅಂತ ಹೇಳಕ್ ಇಷ್ಟಪಡಿಸ್ತೀನಿ. ಒಬ್ಬ ಅವ್ರನ್ನ ಡಕಾಯಿತ್ ಅಂತ ಪುರಾಣದ ಮೂಲಕ ಒಬ್ಬರು ಡಕಾಯಿತ್ ಅಂತ ಹೇಳ್ತಾರೆ, ಒಬ್ರು ಕ್ರೂರವಾದ ವ್ಯಕ್ತಿ ಅಂತ ಹೇಳ್ತಾರೆ. ಕ್ರೂರವಾದ ವ್ಯಕ್ತಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ತಾನೆ. ಅದು ಯಾವಾಗಂದ್ರೆ ಅವನಿಗೆ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅವನಿಗೆ ಅರಿವಾಗುತ್ತೆ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಾಗದೆ ಎಷ್ಟೇ ತಪ್ಪುಗಳನ್ನು ಮಾಡಿರ್ತೀವಿ, ಆದ್ರೆ ನಾವು ಮಾಡ್ತಿರೋ ಕೆಲಸ ತಪ್ಪಂತ ಹೇಳ್ಬಿಟ್ಟು ನಮ್ಗೆ ಯಾವಾಗ ಅರಿವಾಗುತ್ತೆ ಆ ಕೆಲಸವನ್ನು ನಾವು ಎಂದು ರಿಪೀಟ್ ಮಾಡಬಾರ್ದು. ಸೊ ನಾವು ನಮ್ಗೆ ತಪ್ಪು ಅಂತ ಅದು ಗೊತ್ತಿದ್ರು ಕೂಡ ನಾವು ಆ ಕೆಲಸವನ್ನು ಮರುಕಳಿಸಿದ್ರೆ ಅದಕ್ಕೆ ಯಾವುದೇ ರೀತಿಯ ಒಂದು ಇದರಲ್ಲ, ಕ್ಷಮೆ ಇರಲ್ಲ. ಅದಕ್ಕೆ ನಾವು ಮುಂದೆ ಪಶ್ಚಾತ್ತಾಪ ಪಟ್ಟೆ ಪಡಬೇಕಾಗತ್ತೆ, ನಾವು ಶಿಕ್ಷೆಗೆ ಅರ್ಹರಾಗಿರ್ತೀವಿ. ಮತ್ತೆ ರಾಮಾಯಣದಲ್ಲಿ ಒಂದು ಶಬರಿ ಅಂತ ಒಂದು ನಿದರ್ಶನ ಬರುತ್ತೆ. ಶಬರಿ ನಾನು ರಾಮನ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ವರ್ಷಗಳ ಕಾಲ, ತುಂಬಾ ದಿನಗಳ ಕಾಲ ಕಾಯ್ತಾರೆ. ಆ ಒಂದು ಭಕ್ತಿಯಿಂದ, ಒಂದು ಪ್ರಾಮಾಣಿಕತೆಯಿಂದ, ಒಂದು ಯಾವುದೇ ರೀತಿಯ ನಿಸ್ವಾರ್ಥ ಭಾವ ಇಲ್ಲದೆ ಒಂದು ರಾಮನ ದರ್ಶನಕ್ಕಾಗಿ ಆ ಶಬರಿ ಕುಳಿತಾಗ ಆ ರಾಮನ ದರ್ಶನ ಶಬರಿಗಾಗತ್ತೆ. ಅದೇ ರೀತಿ ಇಂದಿಗೂ ಕೂಡ ನಾವು ಒಂದು ನಿಸ್ವಾರ್ಥ ಭಾವನೆಯಿಂದ ಒಂದು ಭಕ್ತಿಯಿಂದ ನಾವು ಏನಾದರೂ ಮಾಡ್ಬೇಕಂತ ಅನ್ಕೊಂಡ್ರೆ ಆ ಕಾರ್ಯ ಕೂಡ ನಾವು ಸಾಧಿಸಬಹುದು. ಇಲ್ಲಿ ನಾವು ಮತ್ತೆ ಸಹೋದರತ್ವ ಅಂತ ಬರುತ್ತೆ. ರಾಮ ಮತ್ತು ಲಕ್ಷ್ಮಣರು ಎಲ್ಲ ಒಂದು ಯಾವುದೇ ರೀತಿಯ ಸುಖ ದುಃಖಗಳಲ್ಲೂ ಕೂಡ ರಾಮ ವನವಾಸಕ್ಕೆ ಹೋದಾಗ ಅವನ ಜೊತೆ ಲಕ್ಷ್ಮಣನು ಹೋಗ್ತಾನೆ. ಸೊ ಇಲ್ಲಿ ನಮಗೇನ್ ಗೊತ್ತಾಗುತ್ತೆ ಅಂದ್ರೆ, ಒಂದು ತ್ಯಾಗ, ಬಲಿದಾನ, ಒಂದು ಸಹೋದರತ್ವದ ಭಾವನೆ ಅದನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಕೂಡ ಅದನ್ನು ಅಳವಡಿಸಿಕೊಳ್ಳಲಾಗಿದೆ. ಆಮೇಲೆ ರಾಮಾಯಣದಲ್ಲಿರುವ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಅದೊಂದು ಸನ್ನಿವೇಶ ಒಂದು ಧನಾತ್ಮಕವಾಗಿವೆ. ಅವುಗಳನ್ನು ನಾವು ಇದೀಗ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೋದು. ಆಮೇಲೆ ನಾವು ಈಗ ಪ್ರಸ್ತುತವಾಗಿ ಹೇಳ್ಬೇಕಂದ್ರೆ, ನಮ್ಮ ಘನ ಸರ್ಕಾರದಿಂದ ಪ್ರತಿ ವರ್ಷವೂ ಕೂಡ ಈ ವರ್ಷದಂತೆ ನಾವು ಏನು ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರಿಗೆ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಒಂದು ಮುಂದೆ ಬರಬೇಕಂತ ಹೇಳ್ಬಿಟ್ಟು ನಮ್ಮ ಘನ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಸ್ಟೈಪಂಡ್ ಆಗಿರ್ಬೋದು, ಈ ಎಲ್ಲ ಒಂದು ವ್ಯವಸ್ಥೆಗಳನ್ನು, ಯೋಜನೆಗಳನ್ನು ಸಮಾಜದ ಮುಖಂಡರು ಒಂದು ಉಪಯೋಗಪಡಿಸಿಕೊಂಡು ತಮ್ಮ ಮಕ್ಕಳಿಗೆ ಮುಂದಿನ ಜೀವನದಲ್ಲಿ ಅವರು ಒಂದು ಭವಿಷ್ಯ ಕಟ್ಟಿಕೊಳ್ಳೋ ಹಾಗೆ ಒಂದು ಉತ್ತಮ ಎಜುಕೇಶನ್ ಕೊಡುವಲ್ಲಿ ನಿಮ್ಮೆಲ್ಲರ ಪಾತ್ರ ಬಹು ಮುಖ್ಯವಾದದ್ದು. ಸೊ ಪರ್ಸನಲ್ ಆಗಿ ನಾನು ಬಂದಂಥ ಎಲ್ಲ ಸಮಾಜದ ಮುಖಂಡರಲ್ಲಿ ಏನು ರಿಕ್ವೆಸ್ಟ್ ಮಾಡ್ಬೋದಿಲ್ಲ ಅಂದ್ರೆ, ಎಷ್ಟೇ ಕಷ್ಟ ಆದರೂ ಕೂಡ ನಮ್ಮ ಇಲಾಖೆ ವತಿಯಿಂದ ನಿಮಗೆ ಸಹಕಾರ ಇರುತ್ತೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಮಾತ್ರ ಕಡ್ಡಾಯವಾಗಿ ಅವ್ರು ಎಲ್ಲಿವರೆಗೂ ಕಲಿತಾರಲ್ಲ ಅಲ್ಲಿವರೆಗೂ ನೀವು ಶಿಕ್ಷಣ ಕೊಡೋಕ್ಕೆ ಅವರಿಗೆ ಪ್ರಯತ್ನ ಪಡಬೇಕು. ಒಬ್ಬ ಮನುಷ್ಯ ಏನಾದರೂ ಶಿಕ್ಷಣ ಕಲಿದ್ರೆ ಅವನು ಇಂಡಿಪೆಂಡೆಂಟ್ ಆಗಿ ಯಾರ ಮೇಲೂ ಡಿಪೆಂಡ್ ಆಗಲಾರದೆ ತನ್ನ ಜೀವನವನ್ನು ತಗೊಂಡು ರೂಪಿಸ್ಕೊಂಡು ಹೋಗ್ತಾನೆ. ಸೊ ನಮ್ಮ ಇಲಾಖೆಯಿಂದ, ಸ್ಪೆಷಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಟ್ಟಿರುವ ಮುಖ್ಯ ಯೋಜನೆಗಳಲ್ಲಿ ಈಗ ರೈತರಿಗಾಗಿರುವ ಗಂಗಾ ಕಲ್ಯಾಣ ಯೋಜನೆ ಅಂತ ಆಗಿರ್ಬೋದು, ಆಮೇಲೆ ಲ್ಯಾಂಡ್ ಗ್ರಾಂಟ್ ಆಗಿರ್ಬೋದು, ಆಮೇಲೆ ಉದ್ಯೋಗ ಜ್ಯೋತಿ ಅಂತ ಬರುತ್ತೆ, ಸಾರಥಿ ಅಂತ ಬರುತ್ತೆ. ಸಾರಥಿಯಲ್ಲಿ ಅವನು ಒಬ್ಬ ಇಂಡಿಪೆಂಡೆಂಟ್ ಆಗಿ ವಯಸ್ಕ ಸಮಾಜ ಇದು ಒಂದು ತನ್ನ ಜೀವನದಲ್ಲಿ ತಾನೇ ನಿಲ್ಲಬೇಕಂತ ಹೇಳ್ಬಿಟ್ಟು ಸಬ್ಸಿಡಿಯಲ್ಲಿ ನಾವು ಅವ್ರಿಗೆ ಕಾರನ್ನು ಕೊಡಿಸ್ಕೊಡ್ತಿದ್ದೀವಿ. ಆಮೇಲೆ ಲ್ಯಾಂಡ್ ಗ್ರಾಂಟ್ ಮಾಡ್ತಿದ್ವು. ಸೊ ಸಮಾಜ ಹಿಂದುಳಿದ ವರ್ಗದವರು, ಸ್ಪೆಷಲಿ SC ST ಮತ್ತು OBCದವರು ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದೆ. ಆ ಎಲ್ಲ ಯೋಜನೆಗಳ ಸದುಪಯೋಗವನ್ನು ಬಂದಿರುವಂಥ ಎಲ್ಲರೂ ನೀವು ತಗೊಂಡು ಸಮಾಜದಲ್ಲಿ ನೀವು ಕೂಡ ಮುಂದೆ ಬಂದು ನಾವು ಕೂಡ ಯಾರಿಗೂ ಕಡಿಮೆ ಇಲ್ಲ ಒಂದು ಭಾವನೆ ನಿಮ್ಮಲ್ಲಿ ಬಂದಾಗ ಮಾತ್ರ ಈ ಒಂದು ಏನು ನಮ್ಮ ವಾಲ್ಮೀಕಿ ಜಯಂತಿ ಆಗಿರಲಿ, ಇನ್ನಿತರ ಯಾವುದೇ ಜಯಂತಿಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ತಾ ಇದೇನು ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು.